ಇಷ್ಟು ಮಾತ್ರ ಅಲ್ಲ, ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿಯ ಮಾನುಷ ಹತ್ಯೆಗೆ ಸಂಬಂಧಪಟ್ಟಂತೆ ಇನ್ನೂ ಅನೇಕ ಬೆಚ್ಚಿ ಬೀಳಿಸುವ ಅಂಶಗಳು ಬಯಲಾಗ್ತಾ ಇವೆ. ರೇಣುಕಾ ಹತ್ಯೆಗೆ ಕಾರಣ ಆಗಿತ್ತಾದ್ರೂ ಯಾರು ಹಾಗಾದ್ರೆ? ಯಾರ ಹೊಡೆತದ ಕಾರಣಕ್ಕೋಸ್ಕರ ರೇಣುಕಾ ಸಾವನ್ನಪ್ಪಿದ್ರು? ಹಾಗಾದ್ರೆ ರೇಣುಕಾ ಹತ್ಯೆಗೆ ಕಾರಣ ಆಗಿತ್ತು ಯಾರು? ಈ ಪ್ರಶ್ನೆಗೆ ಸಂಬಂಧಪಟ್ಟಂತ ಡೀಟೇಲ್ಸ್ ಅನ್ನ ನಿಮ್ಮ ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಕೊಡೋದ್ರ ಮೂಲಕ ಬ್ರೇಕ್ ಮಾಡ್ತಾ ಇದೆ. ಶೆಡ್ ನಲ್ಲಿ ದರ್ಶನ್ ಇದ್ದಂತಹ ಆ 45 ನಿಮಿಷ ನಡೆದಿದ್ದಾದ್ರೂ ಏನು? ರೇಣುಕಾ ಸ್ವಾಮಿಗೆ ರೌರವ ನರಕ ತೋರಿಸಿದ ಮುಂದುವರೆದ ಭಾಗ 45 ನಿಮಿಷ ಆಗಿತ್ತೇನು? ಹಾಗಾದ್ರೆ ದರ್ಶನ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಹತ್ಯೆಗೆ ಸಂಬಂಧಪಟ್ಟಂತೆ ದರ್ಶನ್ ಶೆಡ್ ನಲ್ಲಿ ಇದ್ದಿದ್ದು ಟೋಟಲ್ ಆಗಿ 45 ಮಿನಿಟ್ಸ್ ಅಂತ ಕೂಡ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗ್ತಿದೆ. ಸೊ 45 ಮಿನಿಟ್ಸ್ ದರ್ಶನ್ ಏನೇನೆಲ್ಲ ಮಾಡಿದ್ರು, ರೇಣುಕಾ ಸ್ವಾಮಿಗೆ ಯಾವ ರೀತಿ ಹಲ್ಲೆಯನ್ನ ಮಾಡಿ, ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಅನ್ನ ಕೂಡ ಈಗ ನಾವು ಗಮನಿಸ್ತಾ ಹೋಗೋಣ. 45 ಮಿನಿಟ್ಸ್ ರೇಣುಕಾ ಸ್ವಾಮಿ ಮೇಲೆ ಎರಗಿ ಬಿದ್ದಿದ್ದು ಹೇಗೆ, ಒಂದೊಂದೇ ಡೀಟೇಲ್ಸ್ ಅನ್ನ ಈಗ ಗಮನಿಸ್ತಾ ಹೋಗೋಣ ನಾವು. ಫಸ್ಟ್ ಒನ್, ದರ್ಶನ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಹತ್ಯೆಗೆ ಸಂಬಂಧಪಟ್ಟಂತಹ ಡೀಟೇಲು ಈಗ ಬರ್ತಾ ಇದೆ. ದರ್ಶನ್ ಹೊಡೆತದಿಂದಲೇ, ಸಾವಿನ ಹೊಡೆತದಿಂದಲೇ ರೇಣುಕಾ ಸ್ವಾಮಿಯ ಸಾವಾಯ್ತು ಅನ್ನೋದನ್ನ ಇನ್ವೆಸ್ಟಿಗೇಷನ್ ನ ಮೂಲ ಹೇಳ್ತಾ ಇದೆ. ರೇಣುಕಾ ಸ್ವಾಮಿ ಸಾವಿಗೆ ಆ 3 ಹೊಡೆತ ಕಾರಣವಾಗಿದೆ. ಎಫ್ಎಸ್ಎಲ್ ರಿಪೋರ್ಟ್ ನಲ್ಲೂ ಕೂಡ ಸಾವಿನ ರಹಸ್ಯ ಬಯಲಾಗಿದೆ. ಚಾರ್ಜ್ ಶೀಟ್ ನಲ್ಲಿ ಇದೆಲ್ಲವನ್ನ ಕೂಡ ಪೊಲೀಸರು ಒಂದೊಂದಾಗೆ ಉಲ್ಲೇಖ ಮಾಡಿದ್ದಾರೆ. ಡೆಡ್ಲಿ ಅಟ್ಯಾಕ್, ಡೆಡ್ಲಿ ಹೊಡೆತ ಆತನ ಪ್ರಾಣ ಪಕ್ಷಿ ಹಾರಿ ಹೋಗುವಂತೆ ಮಾಡ್ತು ಅಂತ. ಶೆಡ್ ನಲ್ಲಿ 45 ನಿಮಿಷಗಳಷ್ಟು ಕಾಲ ದರ್ಶನ್ ಇದ್ದ, ಇದನ್ನ ಉಲ್ಲೇಖ ಮಾಡಿರೋದು ಪೊಲೀಸರು. ಈ ವೇಳೆ ರೇಣುಕಾ ಮೇಲೆ ಮನಸ್ಸೋ ಇಚ್ಛೆ ಸಿಕ್ಕ ವಸ್ತುಗಳಿಂದ ಹಲ್ಲೆ ಮಾಡಿದ್ದು ಅಲ್ಲದೆ ಹಲ್ಲೆ ಮಾಡಿಸೋ ಕೆಲಸವನ್ನ ಕೂಡ ಆರೋಪಿ ದರ್ಶನ್ ಮಾಡಿದ್ದಂತೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಕೊಲೆಗೆ ಕಾರಣ, ಕೊಲೆ ಯಾರಿಂದ ಆಯ್ತು ಅನ್ನೋದು ಕೂಡ ಇಷ್ಟು ಆರೋಪಿಗಳು ಇರೋ ಸಂದರ್ಭದಲ್ಲಿ 17 ಜನ ಒಂದು ಕ್ರೈಮ್ ನಲ್ಲಿ ಭಾಗಿಯಾಗಿದ್ದಾರೆ ಅಂದಾಗ ತುಂಬಾ ಕ್ರೂಷಿಯಲ್ ಆಗುತ್ತೆ. ಸೊ PM ರಿಪೋರ್ಟ್ ಮಾಡಿದಂತಹ ವೈದ್ಯರ ಒಪಿನಿಯನ್ ಯಾವ್ಯಾವ ಕಾರಣಕ್ಕೆ ಯಾರಿಂದ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ FSL ರಿಪೋರ್ಟು PM ರಿಪೋರ್ಟು ಏನನ್ನು ಹೇಳ್ತಾ ಇದೆ, ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ? ಮಮತಾ, ಅವತ್ತು ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ದರ್ಶನ್ ಯಾವ ರೀತಿ ಕ್ರೌರ್ಯವನ್ನ ಮೆರೆದಿದ್ರು ಅನ್ನೋದನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡುವ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಯಾವಾಗ ಈತನನ್ನ ಕರ್ತಂದಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ವಿಚಾರ ದರ್ಶನ್ಗೆ ಪವನ್ ತಿಳಿಸಿದ್ನೋ, ಆ ಬಳಿಕ ಪವಿತ್ರಾಳನ್ನ ಕರೆದುಕೊಂಡು ದರ್ಶನ್ RR ನಗರದ ಪಟ್ಟಣಗೆರೆಯ ಶೆಡ್ಗೆ ಹೋಗಿದ್ರು. ಈತನನ್ನ ನೋಡಿದಂತಹ ಕೂಡಲೇ ಏಕಾಏಕಿ ಆತನ ಎದೆಗೆ ಇವರ ಬೂಟು ಕಾಲಿನಿಂದ ಒದೆಯುವ ಕೆಲಸವನ್ನ ಮಾಡಿದ್ರು. ಸಾಕಷ್ಟು ಬಾರಿ ಒದ್ದಿದ್ದಾರೆ. ಈ ಕಾರಣದಿಂದಲೇ ಅಂದ್ರೆ ಸುಮಾರು ದರ್ಶನ್ ಒಂದು 110 kgಯ ಆಸುಪಾಸು ಇರಬಹುದು. ಈತ ರೇಣುಕಾ ಸ್ವಾಮಿ ಏನಿಲ್ಲ ಅಂತ ಹೇಳಿದ್ರೆ 60 kgಯನ್ನ ತೂಕವನ್ನ ತೂಗಬಹುದು. ಅಂದ್ರೆ ಆತ ಒಂದ್ ರೀತಿ ಸಣ್ಣ ಕೃಷದೇಹದ ವ್ಯಕ್ತಿ, ಆದ್ರೆ ದರ್ಶನ್ ಅಜಾನುಬಾಹುವಿನ ವ್ಯಕ್ತಿ. ಈತನ ದೇಹದ ತೂಕವನ್ನ ಸುಮಾರು ಕಾಲ್ನಲ್ಲಿ 5-6 ಬಾರಿ ಆತನಿಗೆ ಎದೆ ಮೇಲೆ ಒದ್ದಿದ್ದರ ಪರಿಣಾಮವಾಗಿ ಆತನ ರಿಬ್ಸ್ಗಳು ಅಂದ್ರೆ ಈ ಶ್ವಾಸಕೋಶದ ಮೂಳೆ ಏನಿದೆ ಇದು ಮುರಿದಿದೆ ಅನ್ನೋ ನಿಟ್ಟಿನಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ವರದಿ ಬಂದಿರೋದು. ಮತ್ತೊಂದು ವಿಚಾರ, ಇದೇ ಫೋಟೋ ಅಲ್ವೇನೋ ನೀನು ಕಳಿಸಿದ್ದು ಅನ್ನೋ ನಿಟ್ಟಿನಲ್ಲಿ ಮರ್ಮಾಂಗಕ್ಕೂ ಕೂಡ ಒದ್ದಿರೋದು ಕೂಡ ಗೊತ್ತಾಗಿದೆ. ಇವೆರಡರಿಂದ ಸಾವನ್ನಪ್ಪಿರಬಹುದು ಅನ್ನೋದು ಗೊತ್ತಾಗಿದೆ. ಆ 45 ನಿಮಿಷಗಳಲ್ಲಿ ಆತನ ಮೇಲೆ ಕ್ರೌರ್ಯವನ್ನ ಮೆರೆದಿರೋದು ಗೊತ್ತಾಗ್ತಿದೆ. ಮಮತಾ, ರೈಟ್. ಧನ್ಯವಾದ ತಮ್ಮ ಮಾಹಿತಿಗಾಗಿ ನರಸಿಂಹಮೂರ್ತಿ.